ಇನ್ನೊಂದ್ 10 ನಿಮಿಷ ಬಿಟ್ಟಿದ್ದೆ ಅಂದ್ರ ಪಕ್ಕ ಜೀವನ ಹೋಗ್ತಿತ್ತು. ನಮಸ್ಕಾರ, ಡೇ 39 ಗೆ ಎಲ್ಲರಿಗೂ ಸ್ವಾಗತ. ಬೆಳಗ್ಗೆ 5 ಗಂಟೆಗೆ ಎದ್ದು ಸೀದಾ ಓಡಾಕ್ ರೆಡಿ ಹಾಕತೀನಿ. ರೆಡಿ ಆಗಿ ಕುಂತಿದ್ದೆ. ನಮ್ ಕೊಂಡ ರೆಡ್ಡಿ ಗಾಡಿ ಚಾವಿ ತರ್ತೀನಿ ಅಂತ ಹೋಗಿದ್ದ. ತರವ ಹೋಗಿ ಅಲ್ಲೇ ನಿಂತಿದ್ದ. ಅದಕ್ ನಾ ಹೋಗಿ ಚಾವಿ ತಗೊಂಡು ಅವ್ರಿಬ್ರನ್ನ ಹಾಕೊಂಡು ಸೀದಾ ರನ್ನಿಂಗ್ ಹೋಗತೀನಿ. ರನ್ನಿಂಗ್ ನಿನ್ನೆ ಓಡಿದಕ್ಕಿಂತ ಹೆಚ್ಚು ಓಡಿಬಿಟ್ಟೆ ಇವತ್ತ. ಅದಕ್ಕ ಪೂರ್ತಿ ಸುಸ್ತ ಆಗ್ಬಿಡ್ತು. ಅದಕ್ ಒಂದ್ 10 ನಿಮಿಷ ಮಕ್ಕೊಂಡು ಎದ್ದು ನೋಡ್ತೀನಿ, ನಮ್ ಕೊಂಡರೆಡ್ಡಿ ಬೇರೆ ನಡ್ಕೊಂತ ಬರಾಕತ್ತಿದ್ದ ಮೆಲ್ಲಕ. ಅವ ಏನೋ ಬಂದ. ಅವ ನಾನು ಸೇರಿ ಇಬ್ರು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದ್ವಿ. ಮನೆ ಕಡೆ ಹೋಗ್ಬೇಕಂತ ಇನ್ನೇನು ಹೋಗ್ತಾ ಇದ್ವಿ. ಅವಾಗ ನಮ್ ತಮ್ಮ ಕರ್ದು ಒಂದು ಚಾಲೆಂಜ್ ಹೇಳಿದ, ಇದನ್ ಮಾಡಕ್ ಆಗತ್ತೇನಂತ ಹೇಳಿ. ಒಂದ್ ಸಟ್ಟಿಗೆ 30 ಡಿಪ್ಸ್. ಒಂದ್ ಸಟ್ಟಿಗೆ 30 ಡಿಪ್ಸ್ ಹೊಡಿಬೇಕಂತ. ನೋಡಮ್ಮ, ಟ್ರೈ ಮಾಡಮ್ಮ. ಇವ 30 ಹೊಡಿ ಅಂದಿದ್ದ, ನಾನು 40 ಹೊಡ್ದೀನಿ. ನೆಕ್ಸ್ಟ್ ಚಾಲೆಂಜ್ ಹೇಳು ಅಂತಂದೆ. ನಾಳೆ ಹೇಳ್ತೀನಿ ಅಂತಂದ. ಅದಕ್ಕೆ ಮತ್ತೆ ನಾಳೆ ನೆಕ್ಸ್ಟ್ ಚಾಲೆಂಜ್ಗೆ ರೆಡಿ ಆಗಮ್ಮ. ವರ್ಕೌಟ್ ಪುಷಪ್ಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನಿ ಕಡೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗಿ ಗಾಡಿಗೆ ಪೆಟ್ರೋಲ್ ಹಾಕ್ಸಿ, ಇವತ್ತು ಬೇರೆ ಒಬ್ಬರನ್ನ ಮೀಟ್ ಆಗೋದಿತ್ತು. ಅದಕ್ಕೆ 3 ಹೊಂಟಿದ್ವಿ. ಹೋಗಿ ಅವ್ರನ್ನ ಮೀಟ್ ಆಗಿ ಅವ್ರ ಜೊತೆ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಸೀದಾ ಮನಿ ಕಡೆ ಬಂದ್ವಿ. ಮನಿ ಕಡೆ ಬಂದಾಗ ಬೇರೆ ಈವ್ನಿಂಗ್ ಆಗ್ಬಿಟ್ಟಿತ್ತು. ಅದಕ್ಕೆ ಜಿಮ್ಮಿ ಬೇರೆ ಟೈಮ್ ಆತಲ್ಲ ಅಂತೇಳಿ ಜಿಮ್ಮಿಗೆ ಹೋಗಿ ಏನು ಪುಷಪ್ಸ್ ಏನು ಮಾಡ್ಲಾರ್ದ ಡೈರೆಕ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ಬೇರೆ ನಂದು ಚೆಸ್ಟ್ ವರ್ಕೌಟ್ ಇತ್ತು. ಚೆಸ್ಟ್ ವರ್ಕೌಟ್ ಗೆ ಇನ್ಕ್ಲೈನ್ ಬೆಂಚ್ ಪ್ರೆಸ್ 5 ಸೆಟ್ ಕಂಪ್ಲೀಟ್ ಮಾಡಿ, ನೆಕ್ಸ್ಟ್ ಕೇಬಲ್ ಕ್ರಾಸ್ ಮಷೀನ್ 5 ಸೆಟ್ ಕಂಪ್ಲೀಟ್ ಮಾಡಿ, ಲಾಸ್ಟ್ ಆಗಿ ಬಟರ್ಫ್ಲೈ 5 ಸೆಟ್ ಕಂಪ್ಲೀಟ್ ಮಾಡಿ ಸೀದಾ ಮನೆ ಕಡೆ ಬಂದು ಊಟ ಎಲ್ಲ ಮಾಡ್ಕೊಂಡು ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗ್ತೀನಿ. ಬಾಯ್.